ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಇಲ್ಲಿ ದೀಪು ಪುಟ್ಟ ನಮ್ಮಮ್ಮ ಬರಲಿಲ್ಲ ಅಂತ ವೆಯ್ಟ್ ಮಾಡ್ತಾ ಇರ್ತಾಳೆ. ಹಾಗೆ ಹೋಮ್ವರ್ಕ್ ಬರ್ಕೊಂಡು ಬಾಕ್ಲ ಕಡೆ ನೋಡ್ತಾ ಇರ್ತಾಳೆ. ಇನ್ನೊಂದು ಕಡೆ ಸುಮಿತ್ರಾ ಸಪ್ ತೋರಿಸ್ತಾ ಇರಬೇಕಾದ್ರೆ ಅಲ್ಲಿ ದಶರಥ ಬರ್ತಾನೆ. ಏನು ಸುಮಿತ್ರಾ, ವಿಮಲನ ಹತ್ರ ಹೇಳ್ತಾ ಇದ್ದೆ ಮುಂದಿನ ವಾರ ಶಾಪಿಂಗ್ ಹೋಗೋಣ ಅಂತ ಹೇಳ್ತಾ ಇದ್ದೆ ಅಂದಾಗ, ಹ್ಞೂ ಮತ್ತೆ ನನ್ನ ಮಗಳು ಮದುವೆ ತಾನೆ, ನಾನು ಮಿಂಚೋದು ಬೇಡವರಿ ಅಂತ ಹೇಳ್ತಿರ್ಬೇಕಾದ್ರೆ, ಹೌದು ಹೌದು ಸಿಕ್ಕಾಬಟ್ಟೆ ಮಿಂಚಬೇಕು ಅಂತ ಹೇಳ್ತಾ ಇರ್ತಾನೆ. ಹೌದು ರೀ, ತುಂಬ ಶಾಪಿಂಗ್ ಮಾಡಬೇಕು, ಅದಕ್ಕೆ ಹೋಗ್ತೀವಿ ಅಂದಾಗ, ನೀವು ಮಾತ್ರ ಮಿಂಚಬೇಕಾ, ನಾವು ಬರ್ತೀವಪ್ಪ, ಗಂಡಸ್ರೇನು ಮಾಡೋದು ಅಂತ ಅಂದಾಗ, ಏನು ನೀವಾ, ನಮ್ಮ ಜೊತೆ ಖಂಡಿತ ನೀವು ಬರಬೇಡಿ, ಏಕೆಂದರೆ ಗೊತ್ತು ನನಗೆ ತುಂಬ ಎಕ್ಸ್ಪೀರಿಯೆನ್ಸ್ ಆಗಿದೆ, ಅದಾಯ್ತೇನೆ ಇದಾಯ್ತೇನೆ ಬೇಗ ಬಾ ಅಂತ ಹಿಂಸೆ ಮಾಡ್ತೀರಾ, ನೀವು ಮಾತ್ರ ಬರಬೇಡಿ ಅಂತ ಹೇಳ್ತಾ ಇರ್ತಾಳೆ. ಹೌದಾ, ಹಾಗಾದರೆ ನಾವೇನು ಮಾಡೋದಪ್ಪ, ಹಬ್ಬದ ದಿನ ಒಂದು ಜುಬ್ಬ ಪೈಜಾಮ ಹಾಕ್ಕೊಂಡು ಮದುವೆಲೆಲ್ಲ ಹಬ್ಬದ್ದೇನು ಡ್ರೆಸ್ ಹಾಕೋತೀವಿ ಅದೇ ರೀತಿ ಮದುವೆಲ್ಲ ಹಾಕ್ಕೊಂಡು ಹಾಗೆ ಇರಬೇಕಾ ಅಂತ ಕೇಳ್ತಾ ಇರ್ತಾನೆ. ಬೇಡ ನೀವು ಮಾವ ಹಾಗೆ ಮುರಳಿ ಭಾವ ಸಿದ್ದು ಎಲ್ಲರೂ ಹೋಗಿ ಒಂದು 5 ನಿಮಿಷ ಹೋಗಿ ಶಾಪಿಂಗ್ ಮಾಡ್ಕೊಬನ್ನಿ ಸಾಕು ಅಂತ ಹೇಳ್ಕೊಂಡು ನಗಾಡ್ತಾ ಇರ್ತಾಳೆ. ಹಾಗೆ ಮತ್ತೆ ಮಂಗಳ ಜವಳಿ ಅಂತ ಅಂಗಡಿ ಇದೆ ರೀ, ಅಲ್ಲಿಗೆ ಹೋಗಿ ಎಲ್ಲ ಶಾಪಿಂಗ್ ಮಾಡ್ಕೊಬರೋಣ ಅಂತ ಹೇಳ್ಕೊಂಡು ನಗಾಡ್ತಿರ್ಬೇಕಾದ್ರೆ ದಶರಥ, ನಮ್ಮಿಬ್ರದ್ದು ಬಿಡು, ಅಲ್ಲಿ ನೋಡು ದೀಪು ಪುಟ್ಟ ಅವ್ರ ಅಮ್ಮನಿಗೋಸ್ಕರ ಕಾಯ್ತಾ ಇದ್ದಾಳೆ ಅಂತ ಹೇಳ್ತಾ ಇರ್ತಾನೆ. ದಶರಥ ಸುಮಿತ್ರಾ ದೀಪು ಹತ್ರ ಬಂದ್ಬಿಟ್ಟು ಹೇಳ್ತಾ ಇರ್ತಾರೆ. ದಶರಥ ಹೇಳ್ತಾ ಇರ್ತಾನೆ, ಏನು ದೀಪು ಪುಟ್ಟ, ದೀಪು ಮೇಡಮ್ ನಿಮಗೆ ಟೀಚರು ಡೋರ್ ನೋಡ್ಕೊಂಡು ಹೋಮ್ವರ್ಕ್ ಬರೆಯೋಕೆ ಹೇಳಿದಾರೆ ಅಂದಾಗ, ಇಲ್ಲ ತಾತ ಅಂತ ಹೇಳ್ತಾ ಇರ್ತಾಳೆ. ಮತ್ತೆ ಡೋರ್ ಏನಕ್ಕೆ ನೋಡ್ತಾ ಇದ್ದೀರಾ ಅಂದಾಗ, ಅಮ್ಮ ಇನ್ನೂ ಬಂದಿರಲಿಲ್ವಲ್ಲ, ತುಂಬ ಭಯ ಆಗ್ತಿತ್ತು ಅದಕ್ಕೆ ಅಂದಾಗ, ಅಯ್ಯೋ ನನ್ನ ಮುದ್ದು ಅಮ್ಮಮ್ಮ, ನೀನು ಯಾಕೆ ಟೆನ್ಷನ್ ತೊಗೋತೀಯ, ಅಮ್ಮ ಬರ್ತಾಳೆ, ಸ್ವಲ್ಪ ತಡವಾಗ್ತಿದೆ ಅಷ್ಟೇ, ಇವಾಗ ಆಫೀಸಲ್ಲಿ ಕೆಲಸ ಮಾಡ್ತಾಳಲ್ವ, ನೋಡು ಅವತ್ತು ಇಡೀ ರಾತ್ರಿ ಬರಲಿಲ್ಲ, ಆ ರೀತಿ ಕೆಲಸ ಇದ್ದರೆ ಅಮ್ಮ ಬರೋದು ಲೇಟ್ ಆಗುತ್ತೆ, ನನ್ನ ಮುದ್ದು ಅಮ್ಮಮ್ಮ ನೀನು ಬೇಜಾರು ಮಾಡ್ಕೋಬೇಡ ಆಯಿತಾ, ನಾನು ಇದೀನಿ ತಾನೇ, ಏನಾದ್ರು ಪ್ರಾಬ್ಲಮ್ ಆದರೆ ನನಗೆ ಹೇಳು ಅಂತ ಹೇಳ್ತಾ ಇರ್ತಾಳೆ. ಯಾಕೋ ಅಮ್ಮಮ್ಮ ನನಗೆ ತುಂಬ ಭಯ ಆಗ್ತಿದೆ, ಹಾಗೆ ಬೇಜಾರಾಗ್ತಿದೆ ಅಂತ ಅಂದಾಗ, ಅಮ್ಮಂಗೇನು ಆಗಲ್ಲ ತಾನೆ ಅಂತ ಕೇಳ್ತಾ ಇರ್ತಾಳೆ. ಏನೂ ಆಗಲ್ಲ, ಸ್ವಲ್ಪ ಹೊತ್ತು ನೋಡೋಣ, ಇವಾಗ ಸಿದ್ದು ಮುದ್ದು ಬಂದಿಲ್ಲ, ಆಮೇಲೆ ನಾವೇ ಕಾಲ್ ಮಾಡೋಣ, ಟೆನ್ಷನ್ ಮಾಡ್ಕೊಬಿಡ ಬಂಗಾರಿ ಅಂತ ಸಮಾಧಾನ ಮಾಡ್ತಾ ಇರ್ತಾಳೆ. ಹಾಗೆ ಮತ್ತೆ ಸುಮಿತ್ರಾ ಹೇಳ್ತಾ ಇರ್ತಾಳೆ, ಬಂಗಾರ ನಾನು ನೀನು ತಾತ ಎಲ್ಲ ಸೇರಿಕೊಂಡು ಆಟ ಆಡೋಣ ಅಂತ ಅಂದಾಗ, ಬೇಡ ನನಗಿಷ್ಟ ಇಲ್ಲ ಅಂತ ಹೇಳ್ತಾ ಇರ್ತಾಳೆ. ಸರಿ ಹಾಗಾದರೆ ನಾನು ಕತೆ ಹೇಳ ಅಂತ ದಶರಥ ಕೇಳ್ತಾ ಇರಬೇಕಾದ್ರೆ, ಬೇಡ ತಾತ ನನಗೆ ಯಾವುದನ್ನು ಕೇಳೋಕ್ಕೂ ಮನಸ್ಸಿಲ್ಲ ಅಂದಾಗ, ಯಾಕೆ ಬಂಗಾರ ಬೇಜಾರು ಮಾಡ್ಕೊಂಡಿದ್ಯಾ ಅಂತ ಮತ್ತೆ ಸುಮಿತ್ರಾ ಕೇಳ್ತಿರ್ಬೇಕಾದ್ರೆ, ಅಮ್ಮಮ್ಮ ನನಗೆ ಅಮ್ಮನ ನೋಡಬೇಕು, ಯಾಕೋ ತುಂಬ ಟೆನ್ಷನ್ ಆಗ್ತಿದೆ ಅಂತ ದೀಪು ಹೇಳ್ತಿರ್ಬೇಕಾದ್ರೆ, ಬೇಜಾರು ಮಾಡ್ಕೋಬೇಡ, ನೀನು ಇವಾಗ ಆಟ ಆಡ್ಕೊ ಹೋಗು, ಸ್ವಲ್ಪ ಹೊತ್ತಾದ್ಮೇಲೆ ನಾನೇ ಅಮ್ಮನಿಗೆ ಕಾಲ್ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಸರಿ, ನಾನು ಬಾಗ್ಲ ಹತ್ರ ನಿಂತ್ಕೊಂಡು ಸ್ವಲ್ಪ ಹೊತ್ತು ನೋಡ್ತಾ ಇರ್ತೀನಿ ಅಮ್ಮಮ್ಮ ಅಂತ ಹೇಳಿ ದೀಪು ಪುಟ್ಟ ಹೊರಟು ಹೋಗ್ತಾ ಇರ್ತಾಳೆ. ಇನ್ನೊಂದು ಕಡೆ ಶಾರದಾ ಲಿಫ್ಟಲ್ಲಿ ಸಿಗಾಕೊಂಡು, ಅಣ್ಣ ಪ್ಲೀಸ್ ಸೆಕ್ಯೂರಿಟಿ ಅಣ್ಣ ಡೋರ್ ಓಪನ್ ಮಾಡಿ, ಜೊತೆಗೆ ಅವರೇ ಡೋರ್ ಓಪನ್ ಮಾಡಿ ಅಂತ ಎಷ್ಟು ಕೂಗಿದ್ರು ಸಹ ಯಾರೂ ಬರಲ್ಲ. ಅವಳಿಗೆ ಹಾಗೆ ಲಿಫ್ಟಲ್ಲಿ ಕೂಗ್ತಾ ತುಂಬ ಉಸಿರುಗಟ್ತಾ ಇರುತ್ತೆ. ಯಾವ ಕಡೆಯಿಂದಲೂ ಸಹ ಗಾಳಿ ಬರ್ದಲೇ ಇರೋದ್ರಿಂದ ಅವಳು ತುಂಬ ಉಸಿರು ಕಟ್ತಾ ಇರ್ತಾಳೆ. ಹಾಗೆ ಫೋನ್ ತಗೊಂಡು ಸಿದ್ಧಾರ್ಥ್ಗೆ ಕಾಲ್ ಮಾಡೋಕ್ಕೆ ಅಂತ ಹೋಗ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಫೋನು ಸಹ ಸ್ವಿಚ್ ಆಫ್ ಆಗಿಬಿಡುತ್ತೆ. ಏನು ಮಾಡೋದು ಅಂತ ಗೊತ್ತಾಗದಲ್ಲೇ ಪುನಃ ಡೋರ್ನ ಬಡಿತಾ ಇರ್ತಾಳೆ. ಯಾರೂ ಸಹ ಬರಲ್ಲ. ಸಡನ್ನಾಗಿ ಹಾಗೆ ಉಸಿರು ಕಟ್ಬಿಟ್ಟು ಕೆಳಗಡೆ ಬಿದ್ದುಬಿಡ್ತಾಳೆ. ಇನ್ನೊಂದು ಕಡೆ ಜ್ಯೋತಿಕಾ ಇನ್ನೇನು ಒಂದು ಗತಿ ಆಗಿರುತ್ತೆ ಇವಳಿಗೆ ಅಂತ ತುಂಬ ಸೆಲೆಬ್ರೇಟ್ ಮಾಡೋಣ ಅಂತ ಖುಷಿ ಪಡ್ತಾ ಇರ್ತಾಳೆ. ಹಾಗೆ ಸೆಕ್ಯೂರಿಟಿನ ಕರೆದ್ಬಿಟ್ಟು, ನೋಡಿ ಸೆಕ್ಯೂರಿಟಿ, ನನಗೆ ಆರೆಂಜ್ ಜ್ಯೂಸ್ನ ತೊಗೊಬನ್ನಿ, ತುಂಬ ನನ್ನ ಫೇವರ್ ಅದು, ಅದನ್ನು ತೊಗೊಬನ್ನಿ ಅಂತ ಹೇಳ್ತಾ ಇರ್ತಾರೆ. ಸರಿ ಆಯಿತು ಅಂತ ಇವರು ಜ್ಯೂಸ್ ತರೋಕ್ಕೆ ಅಂತ ಸೆಕ್ಯೂರಿಟಿ ಹೊರಟು ಹೋಗ್ತಾ ಇರಬೇಕಾದ್ರೆ, ನಮ್ಮ ಶತ್ರುಗಳು ಇವತ್ತು ನಾಶವಾಗ್ತಿದ್ದಾರೆ, ಶತ್ರುಗಳು ನಮ್ಮಿಂದ ದೂರ ಆದಾಗ ಇಷ್ಟು ನಮಗೆ ಖುಷಿ ಆಗುತ್ತೆ ಅಂತ ಗೊತ್ತಿರಲಿಲ್ಲ, ಇದನ್ನು ನಾನು ಸೆಲೆಬ್ರೇಟ್ ಮಾಡ್ಕೋಬೇಕು ಅಂತ ಖುಷಿ ಪಡ್ತಾ ಇರ್ತಾಳೆ. ನೋಡು ಶಾರದಾ, ಇವತ್ತಿಗೆ ಲಾಸ್ಟ್ ನಿನ್ನ ಓವರ್ ಆ್ಯಕ್ಟಿಂಗ್ ಡ್ರಾಮಾ ಎಲ್ಲದಕ್ಕೂ ನಾನು ಫುಲ್ ಸ್ಟಾಪ್ ಇಟ್ಟೆ ಅಂತ ಖುಷಿ ಪಡ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಸೆಕ್ಯೂರಿಟಿ ಅವರು ಜ್ಯೂಸ್ನ ತಂದು ಕೊಡ್ತಾರೆ. ಥ್ಯಾಂಕ್ ಯು ಅಂತ ಅಂದ್ಬಿಟ್ಟು ಸಿಕ್ಕಾಬಟ್ಟೆ ಎಂಜಾಯ್ ಮಾಡಿಕೊಂಡು, ಶಾರದಾ ನನಗೆ ತುಂಬ ಖುಷಿ ಆಗ್ತಿದೆ, ನನ್ನ ಫೇವರ್ ನಾನು ಜ್ಯೂಸ್ನ ಕುಡಿತಾ ಇದ್ದೀನಿ ಅಂತ ಎಂಜಾಯ್ ಮಾಡಿಕೊಂಡು ಕುಡಿತಾ ಇರ್ತಾಳೆ. ಈ ಕಡೆ ಶಾರದಾ, ಪ್ಲೀಸ್ ಯಾರಾದರೂ ಡೋರ್ ಓಪನ್ ಮಾಡಿ ಪ್ಲೀಸ್ ಅಂತ ಕಾಡಿ ಬೇಡ್ತಾ ಇರ್ತಾಳೆ. ಯಾರೂ ಸಹ ಲಿಫ್ಟ್ ಹತ್ರ ಬರೋದೇ ಇಲ್ಲ. ದೀಪು ಪುಟ್ಟನ ನೆನೆಸ್ಕೊಂಡು ಕಣ್ಣೀರು ಹಾಕ್ತಾ ಇರ್ತಾಳೆ. ಇಲ್ಲ ನಾನು ನನ್ನ ದೀಪು ಪುಟ್ಟನ ಬಿಟ್ಟು ಹೋಗೋಕ್ಕಾಗಲ್ಲ ಅಂತ ಅಳ್ತಾ ಇರ್ತಾಳೆ. ಹಾಗೆ ದೀಪುನ ಊಟ ಮಾಡಿಸ್ತಿದ್ದು, ಹೋಮ್ವರ್ಕ್ ಮಾಡಿಸ್ತಿದ್ದು, ಸ್ಕೂಲಿಗೆ ಕರ್ಕೊಂಡು ಹೋಗ್ತಿದ್ದು ಸೈಕಲಲ್ಲಿ ಎಲ್ಲ ನೆನಪಿಸ್ಕೊಂಡು ಲಿಫ್ಟಲ್ಲೇ ಕಣ್ಣೀರು ಹಾಕ್ತಾ ಇರ್ತಾಳೆ. ಇಲ್ಲ ದೀಪು, ನಿನ್ನನ್ನು ಬಿಟ್ಟು ನಾನು ಹೋಗಲ್ಲ, ಪ್ಲೀಸ್ ದೇವರೇ, ನನಗೆ ಉಸಿರಾಡೋಕ್ಕೆ ಕಷ್ಟ ಆಗ್ತಿದೆ, ಯಾರಾದರೂ ಬಂದು ಲಿಫ್ಟ್ ಓಪನ್ ಮಾಡೋಂಗೆ ಮಾಡು ಭಗವಂತ ಅಂತ ಕೇಳ್ಕೊಂಡು ತುಂಬ ತಲೆ ಸುತ್ತಾ ಇರುತ್ತೆ. ಹಾಗೆ ಒದ್ದಾಡ್ತಾ ಇರ್ತಾಳೆ. ಇನ್ನೊಂದು ಕಡೆ ದೀಪು ಪುಟ್ಟ ಅಮ್ಮ ಇನ್ನೂ ಬಂದಿಲ್ವಲ್ಲ ಅಂತ ಬಾಕ್ಲ ಹತ್ರನೇ ವೆಯ್ಟ್ ಮಾಡ್ತಾ ಇರ್ತಾಳೆ. ಈ ಕಡೆ ಸಿದ್ದುನೂ ಸಹ ಮನೆಗೆ ಬರ್ತಾ ಇರಬೇಕಾದ್ರೆ ಕಾರಲ್ಲಿ ಅಲ್ಲೊಂದು ಕಡೆ ಬೀಡಿ ಸೆತ್ಕೊಂಡು ಹಾಗೆ ಕಾಫಿನ ಕುಟ್ಕೊಂಡು ಅಲ್ಲಿ ನರಸಿಂಹ ನಿಂತಿರ್ತಾನೆ. ಮಿಸ್ಸಾಗಿ ಸಿದ್ದು ನರಸಿಂಹನ ನೋಡಿದಾಗ ಇಬ್ಬರು ಗುರಾಯಿಸ್ಕೊಂಡು ಒಬ್ಬೊಬ್ಬರು ನೋಡಿಕೊಂಡು ಹೊರಟೋಗ್ತಾ ಇರ್ತಾರೆ. ಹಾಗೆ ಇನ್ನೊಂದು ಕಡೆ ದೀಪು ಪುಟ್ಟ ಅಮ್ಮ ಬರಲಿಲ್ವ ಅಂತ ಈಚೆ ಕಡೆ ಬಂದು ನೋಡ್ತಾ ಹಾಗೆ ಕಣ್ಣೀರು ಹಾಕೊಂಡು
ಕಾಯ್ತಾ ಇರ್ತಾಳೆ. ಆದರೆ ಲಿಫ್ಟಲ್ಲಿ ಶಾರದಾ, ದೇವರೇ ನನ್ನ ದೀಪು ಪುಟ್ಟನಿಂದ ನನ್ನನ್ನು ದೂರ ಮಾಡಬೇಡ, ನಾನು ಅವಳಿಗೋಸ್ಕರ ಬದುಕಲೇಬೇಕು, ನನ್ನ ಬಿಟ್ಟು ಬದುಕೋ ಶಕ್ತಿ ನನ್ನ ಮಗಳಿಗಿಲ್ಲ, ಪ್ಲೀಸ್ ನನ್ನ ಉಳಿಸು ಉಳಿಸು ಅಂತ ಅವಳು ಸಹ ಅಲ್ಲಿ ದೇವ್ರನ್ನ ಪ್ರಾರ್ಥನೆ ಮಾಡ್ತಾ ಇರ್ತಾಳೆ. ಎಷ್ಟು ಕೂಗಿದ್ರು ಎಷ್ಟು ಕಾಡಿದ್ರು ಯಾರೂ ಸಹ ಬರಲ್ಲ. ಕೊನೆಗೆ ಶಕ್ತಿ ಮೀರಿ ಪ್ರಯತ್ನ ಮಾಡಿ ಕೆಳಗಡೆ ಶಾರದಾ ಕುಸಿದು ಬಿದ್ದೇ ಬಿಡ್ತಾಳೆ. ಇನ್ನೊಂದು ಕಡೆ ಜ್ಯೋತಿಕಾ ತುಂಬ ಎಂಜಾಯ್ ಮಾಡಿಕೊಂಡು ಆರೆಂಜ್ ಜ್ಯೂಸ್ನ ಕುಡಿತಾ ಇರ್ತಾಳೆ. ಹಾಗೆ ಸೆಕ್ಯೂರಿಟಿಗೆ ಕಾಲ್ ಮಾಡಿ ಬನ್ನಿ ಅಂತ ಕರೀತಾಳೆ. ಬಂದಮೇಲೆ ಎಲ್ಲ ಕಡೆ ಲೈಟ್ ಆಫ್ ಮಾಡಿದ್ದೀರಾ ತಾನೆ, ಲಿಫ್ಟಲ್ಲೆಲ್ಲ ಆಫ್ ಮಾಡಿದ್ದೀರಾ, ಹಾಗೆ ಕ್ಲೋಸ್ ಮಾಡ್ಕೊಂಡು ಹೊರಡಿ, ಎಲ್ಲರೂ ಸಹ ಹೋಗಿದ್ದಾರೆ ಅಂತ ಅನಿಸುತ್ತೆ, ನಾನು ಹೊರಡ್ತೀನಿ ಅಂತ ಅಂದಾಗ ಸರಿ ಮೇಡಮ್ ಅಂತ ಹೇಳ್ತಾ ಇರ್ತಾನೆ. ಮತ್ತೆ ಹೇಳ್ತಾ ಇರ್ತಾಳೆ, ಇಷ್ಟು ದಿನ ನಾನು ಜ್ಯೂಸ್ ಕುಡ್ತೀನಿ ಆದರೆ ಇಷ್ಟು ಟೇಸ್ಟ್ ಯಾವತ್ತೂ ಕೊಟ್ಟಿರಲಿಲ್ಲ, ಇವತ್ತೇ ಫಸ್ಟ್ ನನಗೆ ಟೇಸ್ಟ್ ಕೊಟ್ಟಿದ್ದು, ತುಂಬ ಖುಷಿ ಆಯ್ತು ಅಂದಾಗ ಥ್ಯಾಂಕ್ಸ್ ಮೇಡಮ್ ಅಂತ ಗ್ಲಾಸ್ನ ತಗೊಂಡು ಸೆಕ್ಯೂರಿಟಿ ಹೋಗ್ತಾ ಇರಬೇಕಾದ್ರೆ ಹಾಗೆ ಶಾರದನ ನೆನ್ಕೊಂಡು ಮತ್ತೆ ಕೋಪ ಮಾಡ್ಕೋತಾ ಇರ್ತಾಳೆ. ಆಕೆ ಲಿಫ್ಟ್ ಹತ್ರ ಬಂದಾಗ ನನ್ನ ಪ್ಲಾನ್ ಸಕ್ಸಸ್ ಅಂತ ಹೇಳ್ಕೊಂಡು ಖುಷಿಪಟ್ಟು ತನ್ನ ಪಾಡಿಗೆ ತಾನು ಇವಳು ಸಹ ಹೊರಟು ಹೋಗ್ತಾ ಇರ್ತಾಳೆ. ಮತ್ತು ದೀಪು ಪುಟ್ಟ ಅಮ್ಮ ಬರಲಿಲ್ವಲ್ಲ ಅಂತ ಹೊರಗಡೆ ಬಂದು ಕಾಯ್ತಾ ಇರಬೇಕಾದ್ರೆ ಅಲ್ಲಿ ಸಿದ್ದು ಬಂದೇ ಬಿಡ್ತಾನೆ. ಸಿದ್ದುನ ನೋಡಿ ತುಂಬ ಖುಷಿಪಟ್ಟು ಓಡಿ ಬರ್ತಾಳೆ. ಫ್ರೆಂಡ್ ಅಂತ ಹಗ್ ಮಾಡ್ಕೊಂಡಾಗ ಯಾಕೆ ಬೇಜಾರಾಗಿದೆಯಾ, ಆಟ ಆಡೋಕ್ಕೆ ಯಾರೂ ಇಲ್ಲ ಅಂತ ಬೇಜಾರಾಗಿದೆಯಾ, ಇರು ಡ್ರೆಸ್ ಚೇಂಜ್ ಮಾಡ್ಕೊಬರ್ತೀನಿ ಆಟ ಆಡೋಣ ಅಂತ ಹೋಗ್ತಾ ಇರಬೇಕಾದ್ರೆ ಸಿದ್ದು ಕೈನ ಹಿಡಿದು ಹೇಳ್ತಾ ಇರ್ತಾಳೆ ಅಮ್ಮ ಇನ್ನೂ ಬಂದಿಲ್ಲ ಅಂತ. ಆಗ ಸಿದ್ದು ಆಶ್ಚರ್ಯದಿಂದ, ಏನು ಶಾರದವ್ರು ಇನ್ನೂ ಬಂದಿಲ್ವಾ, ಸೈಕಲಲ್ಲಿ ಬಂದಿದ್ರು ಇಷ್ಟೊತ್ತಿಗೆ ಬರಬೇಕಿತ್ತಲ್ಲ, ಯಾಕೆ ಇನ್ನೂ ಬಂದಿಲ್ಲ, ಟೈಮ್ ಬೇರೆ ಆಗಿದೆಯಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಅಮ್ಮ ಯಾವಾಗಲೂ ಇಷ್ಟೊತ್ತಿಗೆ ಬರ್ತಾ ಇದ್ರು, ಇಲ್ಲ ನಿನ್ನ ಜೊತೆನಾದರೂ ಬರ್ತಾರೆ ಅಂತ ಕಾಯ್ತಾ ಇದ್ದೆ ಫ್ರೆಂಡ್ ಅಂತ ದೀಪು ಪುಟ್ಟ ಹೇಳ್ತಾ ಇರ್ತಾಳೆ. ಆಗ ಸಿದ್ದು ತಕ್ಷಣ ಅಮ್ಮ ಇನ್ನೂ ಬಂದಿಲ್ವಾ ಅಂತ ಅಂದ್ಬಿಟ್ಟು ಸೆಕ್ಯೂರಿಟಿಗೆ ಕಾಲ್ ಮಾಡಿ ಶಾರದಾ ಅಂತ ಹೊಸದಾಗಿ ಜಾಯ್ನ್ ಆಗಿದ್ದಾರಲ್ಲ ಡಿಸೈನರು, ಅವರಲ್ಲಿ ಇದರ ನೋಡಿ ಅಂದಾಗ ಇಲ್ಲ ಸರ್ ನಾನು ನೋಡಿದೆ ಅವ್ರು ಆಗಲೇ ಹೋದ್ರು ಅಂತ ಹೇಳ್ತಾ ಇರ್ತಾನೆ. ಸರಿ ಪರವಾಗಿಲ್ಲ ಇನ್ನೊಂದು ಸಲ ನೋಡಿ ಪ್ಲೀಸ್ ಎಲ್ಲ ಕಡೆ ಅಂತ ಅಂದಾಗ ಸೆಕ್ಯೂರಿಟಿ ಎಲ್ಲ ಕಡೆ ನೋಡಿ ಮತ್ತೆ ಕಾಲ್ ಮಾಡ್ತಾ ಇರ್ತಾನೆ. ಇಲ್ಲ ಸರ್ ಎಲ್ಲರೂ ಹೋಗಿದ್ದಾರೆ ಅಂತ ಅಂದಾಗ ಸಿದ್ದುಗೆ ಮತ್ತೆ ಟೆನ್ಷನ್ ಸ್ಟಾರ್ಟ್ ಆಗ್ತಾ ಇರುತ್ತೆ. ಇದೇನಪ್ಪ ಎಲ್ಲೋದ್ರು ಅಂತ ಕೇಳಿದ್ಬಿಟ್ಟು ತನ್ನ ಫ್ರೆಂಡು ಪ್ರಿಯಾಗೆ ಕಾಲ್ ಮಾಡಿದಾಗ ಇದೇನಿದು ಸರ್ ಇಷ್ಟೊತ್ತಿನಲ್ಲಿ ಕಾಲ್ ಮಾಡ್ತಿದ್ದಾರಲ್ಲ ಅಂತ ಪ್ರಿಯಾ ರಿಸೀವ್ ಮಾಡಿ ಕೇಳ್ತಾ ಇರ್ತಾಳೆ. ಯಾಕೆ ಸರ್ ಇಷ್ಟೊತ್ತಿನಲ್ಲಿ ಕಾಲ್ ಮಾಡಿದ್ದೀರಾ ಅಂದಾಗ ಶಾರದಾ ಅವ್ರು ಅಲ್ಲಿದ್ದಾರಾ ನಿಮ್ಮ ಜೊತೆ ಅಂದಾಗ ಇಲ್ಲ ಸರ್ ಅಂದಾಗ ಸಿದ್ದುಗೆ ಶಾಕ್ ಆಗ್ತಾ ಇರುತ್ತೆ. ಮತ್ತೆ ಪ್ರಿಯಾ ಹೇಳ್ತಾ ಇರ್ತಾಳೆ, ಸರ್ ನಾನು ಅವಾಗಲೇ ಹೊರಟೆ, ಅವ್ರು ಇನ್ನೂ ಕೆಲಸ ಮಾಡ್ತಾ ಇದ್ರು ಅಂದಾಗ ಅವ್ರ ಜೊತೆ ಯಾರೂ ಇರಲಿಲ್ವಾ ಅಂತ ಅಂದಾಗ ಎಲ್ಲ ಹೋಗಿದ್ರು ಆದರೆ ಜ್ಯೋತಿಕಾ ಮೇಡಮ್ ಮಾತ್ರ ಅಲ್ಲೇ ಇದ್ರು ಅಂತ ಅಂದಾಗ ಜ್ಯೋತಿಕಾನ ಅಂತ ಅಂದ್ಬಿಟ್ಟು ಸರಿ ಪ್ರಿಯಾ ಅಂತ ಫೋನ್ ಕಟ್ ಮಾಡ್ತಾನೆ. ಹಾಗೆ ಸಿದ್ದು ಟೆನ್ಷನ್ ಮಾಡ್ಕೊಂಡಿರ್ತಿರ್ಬೇಕಾದ್ರೆ ಜ್ಯೋತಿಕಾ ಮನೇಲಿ ಆರಾಮಾಗಿ ಫೋನಲ್ಲಿ ಮಾತಾಡ್ತಾ ಇರ್ತಾಳೆ. ಜ್ಯೋತಿಕಾನ ನೋಡಿ ಅವನು ಇದೇನಿದು ಜೋ ಇಲ್ಲೇ ಇದ್ದಾಳಲ್ಲ, ಶಾರದವ್ರು ಬಂದಿಲ್ಲ ಅಂತ ಅಂದ್ಬಿಟ್ಟು ಯೋಚನೆ ಮಾಡಿಕೊಂಡು ದೀಪು ಪುಟ್ಟನ ನೀನು ಅಮ್ಮಮ್ಮನ ಹತ್ರ ಆಟಾಡ್ತಾ ಇರು, ನಾನು ಬರ್ತೀನಿ ಅಮ್ಮನ ಕರ್ಕೊಂಡು ಅಂತ ಹೇಳಿ ದೀಪು ಪುಟ್ಟನ ಒಳಗಡೆ ಕಳಿಸ್ತಾನೆ. ಹಾಗೆ ಜೋ ಹತ್ರ ಬಂದುಬಿಟ್ಟು ಜೋ ಏನು ಮಾಡ್ತಿದ್ಯಾ ಅಂದಾಗ ಏನು ಮಾಡ್ತಿದ್ಯಾ ಅಂದರೆ ಮಾತಾಡ್ತಿದ್ದೀನಿ, ಏನು ನನ್ನನ್ನು ಹುಡ್ಕೊಂಡು ಬಂದಿದೆಯಲ್ಲ ಅಂತ ಅಂದಾಗ ಶಾರದವ್ರು ಎಲ್ಲಿ ಅಂತ ಕೇಳ್ತಾ ಇರ್ತಾನೆ. ನನ್ನನ್ನು ಕೇಳ್ತಾ ಇದೆಯಾ, ಅವಳು ಪಿ ಎನೇ ನಾನು, ನೀನೇ ತಾನೇ ಆಫೀಸಿಗೆ ಅವಳನ್ನ ಸೇರಿಸಿದ್ದು, ಅದರಲ್ಲೂ ಪರ್ಮನೆಂಟ್ ಕೆಲಸ ಬೇರೆ ಮಾಡಿಕೊಟ್ಟಲ್ಲ, ಅವಳು ಎಲ್ಲಿಗೆ ಹೋಗ್ತಾಳೆ ಎಲ್ಲಿಗೆ ಬರ್ತಾಳೆ ಅಂತ ನಾನೇನು ಅವಳು ನೋಡ್ಕೊಂಡು ಕೂತ್ಕೊಳ್ಳೋಕ್ಕೆ ವಾಚ್ಮ್ಯಾನ್ ಅಂತ ಅಂದ್ಕೊಂಡಿದ್ಯಾ ಅಂತ ಬೈತಾ ಇರ್ತಾಳೆ. ಅದನ್ನೆಲ್ಲ ನೀನು ನೋಡ್ಕೊಂಡು ನನಗೆ ಹೇಳ್ಬೇಡ ಅಂತ ಬೈತಾ ಇರ್ತಾಳೆ. ಜೋ ಶಾರದವ್ರು ಇನ್ನೂ ಮನೆಗೆ ಬಂದಿಲ್ಲ ಅಂದಾಗ ನಾನೇನು ಮಾಡಲಿ, ಕೆಲಸ ಅಂದಮೇಲೆ ಒಂದಿನ ಬೇಗ ಮುಗಿಯುತ್ತೆ ಒಂದಿನ ಲೇಟಾಗಿ ಮುಗಿಯುತ್ತೆ, ಅದಕ್ಕೂ ನನಗೂ ಸಂಬಂಧ ಇಲ್ಲ, ನಾನು ಎಷ್ಟೋ ದಿನ ಲೇಟಾಗಿ ಬಂದಿದ್ದೀನಿ, ನೀನೇನಾದರೂ ನನ್ನ ಬಗ್ಗೆ ಯೋಚನೆ ಮಾಡಿದ್ಯಾ, ಏನಾದರೂ ಒಂದಿನಾದರೂ ಕನ್ಸರ್ನಿಂದ ಕೇಳಿದ್ಯಾ ಅನ್ಬೇಕಾದ್ರೆ ಯಾವಾಗಲೂ ಅಗ್ರೆಸಿವ್ ಮೂಡಲ್ಲೇ ಇರಬೇಡ, ಪರಿಸ್ಥಿತಿನ ಅರ್ಥ ಮಾಡ್ಕೊಂಡಾಗ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಮತ್ತೆ ಕೋಪ ಮಾಡ್ಕೊಂಡು ಜ್ಯೋತಿಕಾ ಹೇಳ್ತಾ ಇರ್ತಾಳೆ, ನಿನ್ನ ಬಿಹೇವಿಯರ್ ತುಂಬ ಚೇಂಜ್ ಆಗಿದೆ, ಶಾರದಾ ಆಫೀಸಿಗೆ ಬಂದಮೇಲೆ ನಿನ್ನ ಬಿಹೇವಿಯರ್ ತುಂಬ ಚೇಂಜ್ ಆಗಿದೆ, ಅದರಲ್ಲಿ ಬೇಡ ಪಿಕಪ್ ಆ್ಯಂಡ್ ಡ್ರಾಪ್ ಎಲ್ಲ ನೀನೇ ಮಾಡ್ತೀಯ ಅಂದಾಗ ಶಟಾಪ್ ಜ್ಯೋತಿಕಾ ಏನಂತ ಮಾತಾಡ್ತೀಯ ಅಂತ ಬೈತಾ ಇರ್ತಾನೆ. ಶಾರದವ್ರು ಆಫೀಸಲ್ಲೂ ಇಲ್ಲ ಮನೆಗೆ ಬಂದಿಲ್ಲ ಅಂತಂದರೆ ಯಾವುದೋ ಪರಿಸ್ಥಿತಿಲಿ ಇದ್ದಾರೆ, ಅವರಿಗೆ ಅಪಾಯ ಆಗಿದೆ, ಅದನ್ನು ನೀನು ಅರ್ಥ ಮಾಡ್ಕೊತ ಬೈದು ನಿನ್ನ ಹತ್ರ ಮಾತಾಡ್ತಿದ್ದೀನಲ್ಲ ಅಂತ ಕೋಪ ಮಾಡ್ಕೊಂಡು ಹೊರಟು ಹೋಗೇ ಬಿಡ್ತಾನೆ. ಈ ಕಡೆ ಸಿದ್ದು ಕೋಪ ಮಾಡ್ಕೊಂಡು ಹೋಗಿದ್ದನ್ನು ನೋಡಿ ಜ್ಯೋತಿಕಾ ತುಂಬ ಖುಷಿ ಪಡ್ತಾ ಇರ್ತಾಳೆ. ಅವಳು ಖುಷಿ ಪಡ್ದನ್ನು ನೋಡಿ ಪಾರಿಜಾತ ಶಾಕ್ ಆಗಿ ನಿಂತ್ಕೋತಾಳೆ. ಹಾಗೆ ಕೋಪ ಮಾಡ್ಕೊಂಡು ಏನೇನೋ ತನ್ನ ಮನಸ್ಸಲ್ಲಿ ಬೈಕೋತಾ ಇರ್ತಾಳೆ. ಇನ್ನೊಂದು ಕಡೆ ತುಂಬ ಟೆನ್ಷನ್ ಮಾಡಿಕೊಂಡು ಸಿದ್ದು ಹುಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಅಲ್ಲಿ ನರಸಿಂಹ ನಿಂತಿರ್ತಾನೆ. ನರಸಿಂಹನ ನೋಡಿ ತುಂಬ ಕೋಪ ಮಾಡಿಕೊಂಡು ನರಸಿಂಹನ ಹತ್ರ ಹೋಗ್ತಾ ಇರ್ತಾನೆ. ಅಲ್ಲಿ ನರಸಿಂಹ ನೋಡಿದರೆ ಅಲ್ಲೇ ಇರೋ ನಾನು ಬರ್ತೀನಿ, ನಾನು ಬರೋವ್ರಿಗೂ ಅವನನ್ನು ಬಿಡಬೇಡ ಅಂತ ಯಾರೋ ಜೊತೆ ಮಾತಾಡ್ತಿರ್ಬೇಕಾದ್ರೆ ಅದನ್ನು ತಪ್ಪಾಗಿ ತಿಳ್ಕೊಂಡು ಶಾರದಾನ ಇವನೇ ಕಿಡ್ನಾಪ್ ಮಾಡಿದ್ದಾನೆ ಅಂತ ಅಂದ್ಕೊಂಡು ಹೋಗಿ ಮಾತಾಡಿಸ್ತಾನೆ. ಎಲ್ಲೋ ಶಾರದಾ ಅಂತ ಕೇಳ್ತಿರ್ಬೇಕಾದ್ರೆ ಏನು ಶಾರದನ ಅಂದರೆ ನನ್ನ ಹೆಂಡ್ತಿ ಇರೋದು ನಿನ್ನ ಜೊತೆ ಅಲ್ವಾ, ನಾನೇನು ಹೇಳಲಿ ಅಂತ ಅವನು ಬೈತಾ ಇರ್ತಾನೆ. ಆಗ ಸಿದ್ದು ಹೇಳ್ತಾ ಇರ್ತಾನೆ, ಸರಿಯಾಗಿ ಮಾತಾಡು, ಮೊದಲು ಶಾರದವ್ರು ಎಲ್ಲಿದ್ದವ್ರೆ ಅಂತ ಹೇಳು ಅಂತ ಅಂದಾಗ ಅಲ್ಲೊಬ್ರು ನನ್ನ ಹೆಂಡ್ತಿ ಮತ್ತು ನನ್ನ ಮಗು ಇರೋದು ನಿನ್ನ ಜೊತೆ ಅಲ್ವಾ, 24/7 ನಿನ್ನ ಜೊತೆನೇ ಓಡಾಡ್ತಾ ಇರ್ತಾರೆ, ಇರೋಕ್ಕೆ ಐಷಾರಾಮಿ ಮನೆ, ಭೋಜನ ಅನ್ನ, ಹಾಗೆ ಓಡಾಡೋಕ್ಕೆ ಐಷಾರಾಮಿ ಕಾರು ಎಲ್ಲ ಇದೆ ಅಂತಂದ್ರಲ್ಲೇ ನೀನು ನನ್ನನ್ನು ಕೇಳ್ತಾ ಇದ್ದೀಯಾ, ನಾನೇ ಹೇಳಬೇಕು ನನ್ನ ಹೆಂಡ್ತಿನ ನೀನೇ ಅಲ್ವಾ ಇಟ್ಕೊಂಡಿರೋದು ಅಂತ ಅನ್ಬೇಕಾದ್ರೆ ತುಂಬ ಕೋಪ ಮಾಡಿಕೊಂಡು ಸಿದ್ದು ಬೈತಾ ಇರ್ತಾನೆ. ಏನು ಅಂತ ಮಾತಾಡ್ತಿದ್ಯಾ ನೀನು, ಸರಿಯಾಗಿ ಮಾತಾಡೋರ ಬಗ್ಗೆ ಮಾತಾಡೋ ಯೋಗ್ಯತೆ ನಿನಗಿಲ್ಲ ಅಂತ ಅನ್ಬೇಕಾದ್ರೆ ನಿನಗಿದೆಯಾ, ನನ್ನ ಹೆಂಡ್ತಿನ ನೀನು ತಾನೇ ಇಟ್ಕೊಂಡಿರೋದು ಅಂದಾಗ ಸಿದ್ದು ತುಂಬ ಕೋಪ ಬಂದ್ಬಿಟ್ಟು ಕೊಳ್ಪಟ್ಟು ಇಟ್ಕೊಂಡು ಮರ್ಯಾದಿಂದ ಶಾರದವ್ರು ಎಲ್ಲಿದ್ದಾರೆ ಅಂತ ಹೇಳ್ತೀಯೋ ಇಲ್ವೋ ಅಂತ ಅಂದಾಗ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇರ್ತಾನೆ. ಮೊದಲು ನೀನು ಹೌದು ನೀನು ಯಾಕೆ ನನ್ನ ಹೆಂಡ್ತಿ ಬಗ್ಗೆ ಇಷ್ಟೊಂಥರ ಕೇರ್ ತೋರಿಸ್ತಾ ಇದೆಯಾ ಅಂತ ಕೇಳ್ತಾ ಇರಬೇಕಾದ್ರೆ ಶಾರದಾ ಬಗ್ಗೆ ಯಾಕೆ ತೋರಿಸ್ತೀನಿ ಅಂತಂದರೆ ನೀನೊಬ್ಬ ಅಯೋಗ್ಯ, ಕಟ್ಕೊಂಡು ಹೆಂಡ್ತಿ ಮಕ್ಕಳನ್ನ ಸಾಕಾಗ್ದಲೇ ಬೀದಿಗೆ ಬಿಟ್ಟಿದೆಯಲ್ಲ, ಅದಕ್ಕೋಸ್ಕರ ನಾನು ಅವ್ರನ್ನ ನೋಡ್ಕೋತಾ ಇದ್ದೀನಿ, ಅವ್ರ ಜೊತೆ ಯಾವಾಗಲೂ ನಾನು ಇರ್ತೀನಿ ಅಂತ ಸಿದ್ದು ಹೇಳ್ತಾ ಇರ್ತಾನೆ.
ಹೌದಾ, ಹಾಗಾದರೆ ಮೊದಲು ನನ್ನ ಮಗಳನ್ನ ನನ್ನ ಮನೆಗೆ ತಂದು ಬಿಡು, ಆವಾಗ ಪ್ರೀತಿ ಒಳನೇ ನಾನು ಸುರಿಸ್ತೀನಿ ಅಂತ ನರಸಿಂಹ ಹೇಳ್ತಾ ಇರ್ತಾನೆ. ದೀಪು ಯಾವತ್ತಿದ್ರೂ ಶಾರದವ್ರಿಗಷ್ಟೇ ಸ್ವಂತ, ಶಾರದನ್ನ ದೀಪು ಬಿಟ್ಟು ಯಾವತ್ತೂ ಬರಲ್ಲ ಅಂತ ಹೇಳ್ತಾ ಇರ್ತಾನೆ. ಹಾಗೆ ಮತ್ತೆ ತುಂಬ ಕೋಪ ಮಾಡಿಕೊಂಡು ಕೊಳ್ಪಟ್ಟೆ ಹಿಡ್ಕೊಂಡು ಕೇಳ್ತಾ ಇರ್ತಾನೆ, ನೀನು ಶಾರದಾ ಅವ್ರು ಎಲ್ಲಿದ್ದಾರೆ ಅಂತ ಹೇಳ್ತೇ ಇಲ್ವಾ ನನ್ನ ಮಗನೇ ಅಂತ ಅನ್ಬೇಕಾದ್ರೆ ಇಡೀ ಜನಗಳೆಲ್ಲ ಅವರಿಬ್ಬರು ನೋಡ್ತಾ ಇರ್ತಾರೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.